ಒಬ್ಬ ಹುಡುಗ ಒಂದು ಡೇಂಜರಸ್ ಮಿಷನ್ ಮತ್ತು ಅವನ ಲೈಫ್ ನ ಕಂಪ್ಲೀಟ್ಲಿ ಚೇಂಜ್ ಮಾಡೋ ಒಂದು ಸೀಕ್ರೆಟ್. ಈ ಮೂವಿ ಶುರುವಾಗೋದ್ ನೋಡಿದ್ರೆ ಅಯ್ಯೋ ಇದು ನಾರ್ಮಲ್ ಸ್ಟೋರಿ ಅಲ್ವಾ ಅಂತ ನಿಮಗೆ ಅನ್ಸ್ಬಹುದು. ಆದ್ರೆ ಸ್ವಲ್ಪ ಮುಂದೆ ಹೋದ್ಮೇಲೆ ಕತೆ ಮಾಡೋ ಒಂದು ಮ್ಯಾಸಿವ್ ಯೂಟರ್ನ್ ನಿಮಗೆ ಎಕ್ಸ್ಪೆಕ್ಟ್ ಮಾಡೋಕೆ ಆಗಲ್ಲ. ಇಲ್ಲಿ ಯಾರನ್ನ ಟ್ರಸ್ಟ್ ಮಾಡ್ಬೇಕು ಯಾರನ್ನ ಮಾಡಬಾರ್ದು ಅನ್ನೋದೇ ದೊಡ್ಡ ಕ್ವಶನ್. ಆದ್ರೆ ಈ ಸ್ಟೋರಿಯಲ್ಲಿ ನಿಜವಾದ ಗೇಮ್ ಏನ್ ಗೊತ್ತಾ, ಒಂದು ಕ್ಯಾರೆಕ್ಟರ್ ತೆಗೆದುಕೊಳ್ಳೋ ಒಂದೇ ಒಂದು ಡಿಸಿಷನ್ ಅವನ ಜೊತೆ ಕನೆಕ್ಟ್ ಆಗಿರೋ ಎಲ್ಲರ ಲೈಫ್ ಅನ್ನು ಕಂಪ್ಲೀಟ್ ಆಗಿ ಅಪ್ಸೈಡ್ ಡೌನ್ ಮಾಡ್ಬಿಡುತ್ತೆ. ಸೊ ಹಲೋ ಗೈಸ್, ನಾನಿವತ್ತು ಎಕ್ಸ್ಪ್ಲೇನ್ ಮಾಡ್ತಿರೋದು ತಮಿಳ್ ಮೂವಿ ಡಿಸಿ. ಕತೆ ತುಂಬಾನೇ ಡಿಫ್ರೆಂಟ್ ಮತ್ತೆ ಚೆನ್ನಾಗಿದೆ. ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಬೇಡಿ. ಸೊ ಕತೆ ಶುರು ಮಾಡುವ. ಈ ಮೂವಿಯ ಸ್ಟಾರ್ಟಿಂಗ್ ಸೀನ್ ನಲ್ಲಿ ಅರಸು ಅನ್ನೋನು ಪೊಲೀಸ್ ಸ್ಟೇಷನ್ ನ ಹೈಜಾಕ್ ಮಾಡೋಕೆ ತನ್ನ ಟೀಮ್ ಜೊತೆ ಪ್ಲಾನ್ ಮಾಡಿರ್ತಾನೆ. ಯಾಕಂದ್ರೆ ಆ ಸ್ಟೇಷನ್ ಒಳಗೆ ಮುಂಚೆ ಪೊಲೀಸರು ಯೂಸ್ ಮಾಡಿದ್ದ ಸಿಕ್ಕಾಪಟ್ಟೆ ಗನ್ಗಳು ಇಟ್ಟಿರ್ತಾರೆ. ಅದು ನಮ್ ಕೈಗೆ ಸಿಕ್ಕರೆ ಅನ್ಕೊಂಡಿದ್ನ ಸಾಧಿಸಬಹುದು ಅಂತ ಅರಸು ಮತ್ತೆ ಅವನ ಟೀಮು ಅನ್ಕೊಂಡಿರ್ತಾರೆ. ಅರಸು ಟೀಮ್ ನಲ್ಲಿ ಮೇನ್ ಆಳೆ ದಾಸ ಅಲಿಯಾಸ್ ದೇವದಾಸ. ಇವನೇ ನಮ್ಮ ಮೂವಿಯ ಹೀರೋ. ಲೋಕೇಶ್ ಕನಗರಾಜ್ ಅವರು. ದಾಸಂಗೆ 2-3 ಜನ ಪಾರ್ಟ್ನರ್ಸ್ ಇರ್ತಾರೆ. ಇವರೆಲ್ಲಾ ಸೇರಿ ಆ ಪೊಲೀಸ್ ಸ್ಟೇಷನ್ ಇರೋ ಗನ್ಗಳನ್ನ ಎಗರ್ಸೋಕೆ ಪ್ಲಾನ್ ಮಾಡ್ತಾರೆ. ಆ ಪೊಲೀಸ್ ಸ್ಟೇಷನ್ ಇದ್ದ ಒಬ್ಬ ಪೊಲೀಸ್ ಕೊಟ್ಟ ಇನ್ಫಾರ್ಮೇಶನ್ ಮೇಲೆ ಇವರು ಒಂದು ಪ್ಲಾನ್ ಮಾಡ್ತಾರೆ. ಆ ಸ್ಟೇಷನ್ ಒಳಗಡೆ ಯಾರು ಇಲ್ಲ ಟೈಮ್ ನೋಡ್ಕೊಂಡ್ಬಿಟ್ಟು ಒಳಗ್ ನುಗ್ತಾರೆ. ಆ ಒಂದು ಸ್ಟೇಷನ್ ನ ಕಂಟ್ರೋಲ್ ತಗೊಂಡು ಅಲ್ಲಿದ್ದ ಎಲ್ಲಾ ಗನ್ಗಳನ್ನ ಎತ್ಕೊಂಡು ಹೋಗ್ತಾರೆ. ಈ ಇನ್ಸಿಡೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಇನ್ವೆಸ್ಟಿಗೇಟ್ ಮಾಡುವಾಗಲೇನೆ ಅರಸನ್ ಅನ್ನೋನು ತನ್ನ ಟೀಮ್ ನ ಇಟ್ಕೊಂಡು ಇದನ್ನ ಮಾಡಿದ್ದಾನೆ ಅಂತ ಗೊತ್ತಾಗುತ್ತೆ. ಗನ್ಸ್ ತಗೊಂಡಿದ್ದಾರೆ ಅಂದ್ರೆ ನೆಕ್ಸ್ಟ್ ಪಕ್ಕ ಇವನು ಏನಾರ ಒಂದು ಮೂವ್ ಮಾಡೇ ಮಾಡ್ತಾನೆ ಅಂತ ಪೊಲೀಸ್ ಗೆಸ್ ಮಾಡಿರ್ತಾರೆ. ಆದ್ರೆ ಆ ಅರಸು ಅನ್ನೋನು ಮುಂಚೆ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲೇ ವರ್ಕ್ ಮಾಡ್ತಿದ್ದವನು. ಇವಾಗ ಯಾವುದೋ ಕಾರಣಕ್ಕೆ ಈ ತರ ಕೇಡಿ ಕೆಲಸನ ಮಾಡ್ತಾ ಇದ್ದಾನೆ. ಇವಾಗ ಪೊಲೀಸರು ಸಪರೇಟ್ ಒಂದು ಟೀಮ್ ಮಾಡ್ತಾರೆ. ಈ ಒಂದು ಕೇಸಿಗೆ ಇನ್ವೆಸ್ಟಿಗೇಷನ್ ಮಾಡ್ಕೊಂಡು ಕಾರಣ ಆದ್ರೂ ಹುಡ್ಕೋಕೆ ಟ್ರೈ ಮಾಡ್ತಾ ಇರ್ತಾರೆ. ಈ ಒಂದು ಹಂತದಲ್ಲೇನೆ ಪೊಲೀಸರು ಅನ್ಕೊಂಡ್ರೆ ಏನ್ ಬೇಕಾದ್ರೂ ಮಾಡ್ಬೋದು, ಯಾರ್ ಲೈಫ್ ಬೇಕಾದ್ರೂ ಸ್ಪಾಯಿಲ್ ಮಾಡ್ಬೋದು ಅನ್ನೋ ತರ ಒಂದು ಘಟನೆ ನಡೆಯುತ್ತೆ. ನೆಕ್ಸ್ಟ್ ಸೀನ್ ಅಲ್ಲಿ ಒಂದು ಊರಲ್ಲಿರೋ ಅಪ್ಪ ಅಮ್ಮ ತನ್ನ ಮಗನ ಇಂಗ್ಲಿಷ್ ಮೀಡಿಯಂ ನಲ್ಲಿ ಓದಿಸ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ತಮ್ಮ ಸ್ವಂತ ಜಮೀನನ್ನ ಮಾರಿ 7 ಲಕ್ಷ ಕ್ಯಾಶ್ ತಗೊಂಡು ಬರ್ತಾ ಇರ್ತಾರೆ. ಆ ಟೈಮ್ ನೋಡಿ ಒಬ್ಬ ಪೊಲೀಸ್ ಬರ್ತಾನೆ. ಈ ಕಡೆ ನಿನಗೆ ಏನೋ ಕೆಲ್ಸ ಅಂತ ಆ ಚಿಕ್ಕ ಮಗನ ಅಪ್ಪನ್ನ ಹೆದರ್ಸ್ತಾನೆ, ಕೇಳ್ತಾನೆ. ಅದಕ್ಕೆ ಪಾಪ ಅವನು ಹೇಳ್ತಾನೆ, ಅಪ್ಪ ಸರ್ ನನ್ನ ಮಗನ್ನ ಇಂಗ್ಲಿಷ್ ಮೀಡಿಯಂಗೆ ಓದ್ಸೋಕೆ ಬಂದಿದ್ದೀನಿ, ನನ್ನ ಜಮೀನ ಮಾರ್ಬಿಟ್ಟು 7 ಲಕ್ಷ ಹಣ ತಗೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳ್ತಾನೆ. ದುಡ್ಡು ನೋಡಿದ ತಕ್ಷಣ ಆ ಪೊಲೀಸ್ ಮೈಂಡು ವಿಕೃತವಾಗಿ ಚೇಂಜ್ ಆಗುತ್ತೆ. ತಕ್ಷಣ ಆ ಪೊಲೀಸು ಆ ಚಿಕ್ಕ ಮಗನ್ನ ಮತ್ತೆ ಅವರ ಅಮ್ಮನ್ನ ಕಳಿಸ್ಬಿಟ್ಟು ಅಪ್ಪನ ಹತ್ರ ವಿಚಾರಿಸೋ ತರ ಡ್ರಾಮಾ ಮಾಡ್ತಾನೆ. ಈ ಕಡೆ ಮಗ ಅಪ್ಪ ಪೊಲೀಸರ ಜೊತೆ ಮಾತಾಡ್ತಿದ್ರಲ್ಲ, ತುಂಬಾ ಟೈಮ್ ಆದ್ರೂ ಇನ್ನೂ ಬಂದಿಲ್ವಲ್ಲ ಅಂತ ಅನ್ಕೊಂಡ್ಬಿಟ್ಟು ಪೊಲೀಸರು ವಿಚಾರಣೆ ಮಾಡ್ತಾ ಇದ್ರಲ್ಲ ಆ ಜಾಗಕ್ಕೆ ಹೋಗಿ ನೋಡ್ತಾನೆ. ಅಲ್ಲಿ ಹೋಗಿ ನೋಡಿದ್ರೆ ಪೊಲೀಸನು ಇಲ್ಲ, ಅಪ್ಪನೂ ಇಲ್ಲ. ಸುತ್ತಮುತ್ತ ಅಪ್ಪ ಅಪ್ಪ ಅಂತ ಕೂಗುವಾಗ ದೂರದಲ್ಲಿ ಒಂದು ಹೊಳೆ ಇತ್ತು. ಆ ಹೊಳೆ ಹತ್ತಿರ ಅಪ್ಪ ಕಟ್ಕೊಂಡಿದ್ದ ಪಂಚೆ ರಕ್ತದ ಜೊತೆ ತೇಲ್ತಾ ಇತ್ತು. ಇದನ್ನ ನೋಡಿ ಮಗ ಮತ್ತೆ ಅಮ್ಮಂಗೆ ವಿಪರೀತ ಶಾಕ್ ಅನ್ಕೊಳ್ಳಿ. ತಕ್ಷಣ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ನನ್ ಗಂಡ ಕಾಣ್ತಿಲ್ಲ ಅಂತ ಕಂಪ್ಲೇಂಟ್ ಕೊಟ್ರೆ, ನಿನ್ ಗಂಡನ್ನ ನಾವು ನೋಡೇ ಇಲ್ಲ, ಅವನು ಇಲ್ಲಿಗೆ ಬಂದೇ ಇಲ್ಲ ಅಂತ ಪೊಲೀಸರೆಲ್ಲ ಸುಳ್ಳು ಹೇಳ್ತಾರೆ. ಆದ್ರೆ ಅವರಿಗೆ ಡೌಟ್ ಬಂತು, ಪಕ್ಕ ಏನೋ ಆಗಿದೆ. ಅವನ ಹತ್ರ 7 ಲಕ್ಷ ಕ್ಯಾಶ್ ಬೇರೆ ಇತ್ತು. ಪೊಲೀಸರನ್ನ ಎದುರಿಸ್ಬಿಟ್ಟು ನಾವೇನು ಮಾಡೋಕೆ ಆಗಲ್ಲ ಅಂತ ಆ ಕಳೆದು ಹೋದ ಅಪ್ಪನ ಫ್ಯಾಮಿಲಿ ದಾಸನ ಹತ್ರ ಹೋಗ್ಬಿಟ್ಟು ಹೆಲ್ಪ್ ಕೇಳ್ತಾರೆ. ಎಜುಕೇಶನ್ ಖರ್ಚಿಗೆ ಇಟ್ಟಿದ್ದ ದುಡ್ಡನ್ನ ಆ ಪೊಲೀಸ್ ಕಿತ್ಕೊಂಡು ನನ್ ಗಂಡನ್ನ ಏನ್ ಮಾಡಿದ್ರೋ ಗೊತ್ತಿಲ್ಲ, ನನ್ ಗಂಡನಿಗೆ ಏನಾಯ್ತು ಅಂತ ನೀವೇ ಕಂಡುಹಿಡಿಬೇಕು ಅಂತ ಆ ಹೆಂಡತಿ ದಾಸನ್ ಬಳಿ ಹೋಗಿ ಹೆಲ್ಪ್ ಕೇಳ್ತಾಳೆ. ಎಜುಕೇಶನ್ ಮ್ಯಾಟರ್ ಅಂತ ಗೊತ್ತಾದ್ಮೇಲೆ ದಾಸ ಹೇಳ್ತಾನೆ, ನೀವು ತಲೆ ಕೆಡಿಸ್ಕೋಬೇಡಿ, ಆ ಪೊಲೀಸ್ ಕತೆನ ನಾನ್ ನೋಡ್ಕೊಳ್ತೀನಿ. ಇವಾಗ ದಾಸ್ ಮತ್ತೆ ಅವನ ಟೀಮ್ ಸೇರ್ಕೊಂಡು ಆ ಪೊಲೀಸ್ನ ಕಂಡುಹಿಡಿತಾರೆ. ಕಂಡು ಹಿಡಿದ್ಬಿಟ್ಟು ಆ ಪೊಲೀಸನ್ನ ರೌಂಡ್ ಅಪ್ ಮಾಡ್ಬಿಟ್ಟು ಆ ಮಗನ ಅಪ್ಪ ಮತ್ತೆ ಆ ದುಡ್ಡನ್ನ ಏನ್ರೋ ಮಾಡಿದ್ರಿ ಅಂತ ಕೇಳ್ತಾನೆ ದಾಸ್. ಆತರ ಕೇಳಿದ್ದಕ್ಕೆ ಆ ಪೊಲೀಸ್ ಹೇಳ್ತಾನೆ, ಕೇಳಿದ ತಕ್ಷಣ ಫುಲ್ಲು ಶಾಕ್ ಆಗುತ್ತೆ. ಯಾಕಂದ್ರೆ ಅವನು ಆ ದುಡ್ಡನ್ನ ಫುಲ್ಲು ಖರ್ಚು ಮಾಡಿದೀನಿ, ಆಮೇಲೆ ಅವ್ರ ಅಪ್ಪನ ಸಾಯಿಸಿದೀನಿ ಅಂತ ಹೇಳ್ಬಿಡ್ತಾನೆ. ಇದನ್ನ ಕೇಳಿಸ್ಕೊಂಡ್ಬಿಟ್ಟು ದಾಸಿಗೆ ಫುಲ್ಲು ಕೋಪ ಬರುತ್ತೆ. ಅವನು ಗನ್ ತಗೊಂಡ್ಬಿಟ್ಟು ಆ ಪೊಲೀಸನ್ನ ಶೂಟ್ ಮಾಡಿ ಸಾಯಿಸ್ಬಿಡ್ತಾನೆ. ಈ ವಿಷಯ ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಗೊತ್ತಾದ ತಕ್ಷಣ ದೊಡ್ಡ ಬ್ಲಾಕ್ ಮಾರ್ಕ್ ಆಗುತ್ತೆ. ಯಾಕಂದ್ರೆ ಮುಂಚೆನೆ ಈ ದಾಸ್ ಮತ್ತೆ ಟೀಮು ಪೊಲೀಸ್ ಸ್ಟೇಷನ್ ಅಟ್ಯಾಕ್ ಮಾಡಿತ್ತು ಗನ್ಸ್ ಕದಿಬೇಕಾದ್ರೆ. ಇವಾಗ ಇನ್ಸ್ಪೆಕ್ಟರ್ನ ಬೇರೆ ಕೊಲೆ ಮಾಡಿದ್ದಾರೆ. ಇದರಿಂದ ಫುಲ್ಲು ಸಿಟ್ಟು ಬಂದ್ಬಿಟ್ಟಿದೆ ಡಿಪಾರ್ಟ್ಮೆಂಟಿಗೆ. ಇನ್ಮೇಲೆ ಇವ್ರನ್ನ ಎನ್ಕೌಂಟರ್ ಮಾಡ್ಲೇಬೇಕು, ಸುಮ್ನೆ ಬಿಡಬಾರ್ದು ಅಂತ ಪ್ಲಾನ್ ಮಾಡ್ತಾರೆ. ಪೊಲೀಸರು ನಮ್ಮನ್ನ ಸೀರಿಯಸ್ ಆಗಿ ಹುಡುಕ್ತಾ ಇದಾರೆ, ಇನ್ಮೇಲೆ ಇಲ್ಲಿದ್ರೆ ಸೇಫ್ ಅಲ್ಲ ಅಂತ ದಾಸ ಒಂದ್ ಕಡೆ ಹೋಗಿ ಅಂಡರ್ ಗ್ರೌಂಡ್ ಆಗ್ತಾನೆ. ಆದ್ರೆ ಆ ಮಗನ ಅಪ್ಪ ಸತ್ತೋಗ್ಬಿಟ್ಟಿದ್ನಲ್ಲ,
ಆ ಮಗನಿಗೆ ನಿನ್ನ ಓದಿನ ಖರ್ಚಿಗೆ ನಾನು ದುಡ್ಡು ಕೊಡ್ತೀನಿ ಅಂತ ದಾಸ ಆ ಮಗನಿಗೆ ಮಾತು ಕೊಟ್ಟಿರ್ತಾನೆ. ಅದಕ್ಕೋಸ್ಕರ ಹೇಗಾದ್ರೂ ಮಾಡಿ ದುಡ್ಡನ್ನ ಅರೇಂಜ್ ಮಾಡ್ಬೇಕು ಅಂತ ದಾಸು ಅರಸನ ಹತ್ರ ಹೋಗಿ ಹೆಲ್ಪ್ ಕೇಳ್ತಾನೆ. ಇನ್ನೊಂದು ಕಡೆ ಪೊಲೀಸರು ಎನ್ಕೌಂಟರ್ ಗೆ ರೆಡಿ ಇರ್ತಾರೆ, ವೇಟ್ ಮಾಡ್ತಾ ಇರ್ತಾರೆ. ಹೊರಗೆ ಬಂದ್ರೆ ಡೇಂಜರ್ ಅಂತ ಒಂದು ಲಾಡ್ಜ್ ನಲ್ಲಿ ಹೋಗಿ ಇವರು ಹೈಡ್ ಆಗ್ತಾರೆ. ಲಾಡ್ಜ್ ಗೆ ಹೋಗಿ ಚೆಕ್ ಇನ್ ಆಗ್ಬೇಕು ಅಂತ ಹೋದ್ರೆ ಅಲ್ಲಿ ಓನರ್ ಹೇಳ್ತಾನೆ, ನೋಡಪ್ಪ ಅರಸು ಹೇಳಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿಮ್ಮನ್ನ ಇರಿಸ್ತಾ ಇದ್ದೀನಿ, ಅನಾಗತ್ಯ ಗಲಾಟೆ ಏನ್ ಮಾಡಬೇಡಿ, ಪ್ರಾಬ್ಲಮ್ ಮಾಡೋ ತರ ಇದ್ರೆ ಇಲ್ಲಿಂದ ಖಾಲಿ ಮಾಡಿ ಅಂತ ಸಿಕ್ಕಾಪಟ್ಟೆ ಕಂಡೀಷನ್ಗಳು ಹಾಕ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಆ ಲಾಡ್ಜ್ ಅಲ್ಲಿ ನೈಟ್ ಆಗುತ್ತೆ, ಒಂದು ಪಾರ್ಟಿ ನಡೆಯುತ್ತೆ. ಆ ಪಾರ್ಟಿಯಲ್ಲಿ ಒಂದು ಹುಡುಗಿ ಸೂಪರ್ ಆಗಿ ಹಾಡ್ತಾ ಇರ್ತಾಳೆ. ದಾಸ ಆ ಹಾಡನ್ನ ಎಂಜಾಯ್ ಮಾಡ್ತಾ ಕೇಳ್ತಾ ಇರ್ತಾನೆ. ಆ ಹುಡುಗಿ ಹಾಡ್ಬೇಕಾದ್ರೆ ಅಲ್ಲಿ ಯಾರೋ ಒಬ್ಬ ಇದ್ದ, ಅವನು ಸುಮ್ನೆ ಕೂಗ್ತಾ ಇದ್ದ ಹುಡುಗಿ ಹಾಡ್ಬೇಕಾದ್ರೆ. ಇದನ್ನ ನೋಡ್ಬಿಟ್ಟು ದಾಸನಿಗೆ ಫುಲ್ ಕೋಪ ಬರುತ್ತೆ. ಆ ಹುಡುಗಿ ಹಾಡ್ತಾ ಇದ್ದಾಳೆ, ನೀನ್ ಯಾಕೋ ಕಿರಿಸ್ತಾ ಇದೀಯಾ ಅಂತ ಬಾಟ್ಲಿ ತಗೊಂಡು ತಲೆಗೆ ಸ್ಮ್ಯಾಶ್ ಮಾಡ್ಬಿಡ್ತಾನೆ. ಅಲ್ಲಿ ಸಣ್ಣ ಗಲಾಟೆ ಆಗುತ್ತೆ. ಆದ್ರೂ ದಾಸನ್ ಫ್ರೆಂಡ್ಸ್ ಬಂದ್ಬಿಟ್ಟು ತಡೀತಾರೆ. ಏನು ತೊಂದ್ರೆ ಇಲ್ಲ ಸರ್, ನಾವೇ ಕರ್ಕೊಂಡು ಹೋಗ್ತೀವಿ ಅಂತ ಕಾಂಪ್ರಮೈಸ್ ಆಗ್ತಾರೆ. ನಡೆದ ಆ ಗಲಾಟೆ ಆದ್ಮೇಲೆ ಆ ಹಾಡ್ತಿದ್ದ ಹುಡುಗಿ ದಾಸನ ನೋಟಿಸ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾಳೆ. ಆ ಹುಡುಗಿ ದಾಸನ್ನ ಬೆನ್ ಹಿಂದೆ ಅಲಿತಾ ಇರ್ತಾಳೆ. ಅದನ್ನ ದಾಸ್ ನೋಟಿಸ್ ಮಾಡ್ಬಿಟ್ಟು ಕೇಳ್ತಾನೆ, ನೀನ್ ಯಾಕೆ ನನ್ನ ಹಿಂದೆ ಅಲಿತಾ ಇದ್ಯಾ, ನಿನಗೆ ಏನ್ ಬೇಕು ಅಂತ ಅವನು ಕೇಳಿದಾಗ ಅವಳು ಹೇಳ್ತಾಳೆ, ಏನೂ ಇಲ್ಲ, ನಿನ್ನ ನೋಡಿ ಮಾತಾಡ್ಬೇಕು ಅಂತ ಅನಿಸ್ತು, ಅದಕ್ಕೆ ಬಂದೆ ಅಂತ ಹೇಳ್ತಾಳೆ. ಇವಾಗ ಇಬ್ರು ಕನೆಕ್ಟ್ ಆಗಿ ಮಾತಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಆ ಹುಡುಗಿ ಲೈಫ್ ನಲ್ಲೂ ಕೂಡ ಏನೋ ಒಂದು ಕಷ್ಟ ಇರುತ್ತೆ. ಆ ಹುಡುಗಿ ಹೇಳ್ತಾಳೆ ಅವಳ ಆಸೆನ, ಎಷ್ಟು ದಿನ ಅಂತ ನಾನೇ ಹಾಡ್ತಾ ಇರ್ಲಿ, ಒಂದು ದಿನ ಆದ್ರೂ ನಾನು ಬೇರೆಯವರು ಹಾಡೋದ್ನ ಪ್ರೇಕ್ಷಕಿಯಾಗಿ ನೋಡ್ಬೇಕು ಅಂತ ತನ್ನ ಆಸೆನ ಹೇಳ್ತಾಳೆ. ಅದಕ್ಕೆ ದಾಸ್ ಹೇಳ್ತಾನೆ, ಇದ್ರಲ್ಲಿ ಏನಿದೆ, ನಾಳೆನೆ ಬೇರೆ ಹುಡುಗಿ ಹಾಡೋದ್ನ ನೀನು ಎಂಜಾಯ್ ಮಾಡು, ಒಂದು ದಿನ ರಜಾ ತಗೋ, ನಾನ್ ನೋಡ್ಕೊಳ್ತೀನಿ ಅಂತ ಭರವಸೆ ಕೊಡ್ತಾನೆ. ಆ ಹುಡುಗಿ ತನಗೆ ಹುಷಾರಿಲ್ಲ ಅಂತ ಸುಳ್ಳು ಹೇಳಿ ಹಾಡು ಹಾಡದೆ ಬೇರೆ ಹುಡುಗಿ ಹಾಡ್ತಿರೋದು ಜಸ್ಟ್ ಎಂಜಾಯ್ ಮಾಡ್ತಾ ಕೂತಿರ್ತಾಳೆ. ಈ ವಿಷಯ ಲಾಡ್ಜ್ ನಲ್ಲಿ ವರ್ಕ್ ಮಾಡೋನೊಬ್ಬ ನೋಟಿಸ್ ಮಾಡ್ತಾನೆ. ಆದ್ರೆ ದಾಸು ಹೆದರ್ಸಿದ್ದಕ್ಕೆ ಅವನು ಅಲ್ಲಿಂದ ಹೋಗ್ಬಿಡ್ತಾನೆ ಸುಮ್ನೆ. ಇದಾದ್ಮೇಲೆ ಆ ಹುಡುಗಿಗೆ ದಾಸನ್ ಮೇಲೆ ಕ್ರಶ್ ಆಗುತ್ತೆ. ಇಬ್ರು ಓಪನ್ ಆಗಿ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ದಾಸನ್ನ ನೋಡಿ ನೀನ್ ಯಾಕೆ ಹೀಗಾದೆ ಅಂತ ಹುಡುಗಿ ಕೇಳ್ತಾಳೆ. ಅದಕ್ಕೆ ದಾಸ್ ಹೇಳ್ತಾನೆ, ಚಿಕ್ಕ ವಯಸ್ಸಿನಲ್ಲೇ ನಮ್ಮಮ್ಮ ಸತ್ತೋದ್ರು, ಅಮ್ಮನ್ ಸಾವಿಗೆ ಸೇಡ್ ತಗೊಳಕ್ಕೆ ಹೋಗಿ ನಾನು ಹೀಗಾದೆ. ನಮ್ಮಪ್ಪ ಎಷ್ಟು ಹೇಳಿದ್ರು ಓದು ಓದು ಅಂತ, ಆದ್ರೆ ನಾನು ಅವ್ರ ಮಾತು ಕೇಳಲಿಲ್ಲ. ನನ್ನ ಲೈಫಿನ ಸಿಚುವೇಶನ್ ನನ್ನ ಇಲ್ಲಿಗೆ ತಳ್ಳಿಬಿಡ್ತು ಅಂತ ತನ್ನ ಪಾಸ್ಟ್ ನ ಹೇಳ್ತಾನೆ. ಆ ಸಿಂಗರ್ ಕೂಡ ಹೇಳ್ತಾಳೆ, ನಾನು ಸಿಂಗರ್ ಆಗ್ಬೇಕು ಅಂತ ಚೆನ್ನೈಗೆ ಬಂದೆ, ಆದ್ರೆ ಒಬ್ಬನ್ ನಂಬಿಟ್ಟು ಮೋಸ ಹೋದೆ ಅಂತ ಇಬ್ರು ತಮ್ಮ ಲೈಫ್ ಸ್ಟೋರಿನ ಶೇರ್ ಮಾಡ್ಕೋತಾ ಇರ್ತಾರೆ. ಈ ಟೈಮ್ ನಲ್ಲಿ ಇಬ್ಬರ ಮಧ್ಯೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಬೆಳೆಯುತ್ತೆ. ಆದ್ರೆ ಮಾರನೇ ದಿನ ಬೆಳಿಗ್ಗೆ ಆ ಹುಡುಗಿ ಸುಳ್ಳು ಹೇಳಿ ದಾಸನ ಸಪೋರ್ಟ್ ನಿಂದ ಎದುರು ಮಾತಾಡ್ತಾರೆ ಎಲ್ರ ಜೊತೆ ಅನ್ನೋ ಒಂದು ಕಾರಣಕ್ಕೆ ಲಾಡ್ಜ್ ನಲ್ಲಿ ಕೆಲಸ ಮಾಡೋರೆಲ್ಲ ಓನರ್ ನ ಕರ್ಕೊಂಡು ಬರ್ತಾರೆ. ಇಮಿಡಿಯೇಟ್ ಆಗಿ ಆ ಓನರ್ ಗೆ ಮತ್ತೆ ದಾಸು ಮತ್ತೆ ಅವನ ಗ್ಯಾಂಗಿಗೆ ದೊಡ್ಡ ರಾದ್ದ ಅಂತ ಆಗುತ್ತೆ. ಆ ಓನರ್ ಹೇಳ್ತಾನೆ, ಲೈ ನೀವೆಲ್ಲ ಅಂಡರ್ ಗ್ರೌಂಡ್ ನಲ್ಲಿ ಇದೀರಾ, ಇರೋಕೆ ಜಾಗ ಕೊಟ್ರೆ ನಮ್ ಆಳುಗಳನ್ನೇ ಬೆದರಿಸ್ತೀರಾ ಅಂತ ಜಗಳ ಮಾಡ್ತಾರೆ. ಈ ಒಂದು ಮ್ಯಾಟರ್ ದಾಸಂಗೆ ಕಂಪ್ಲೀಟ್ ಆಗಿ ಹಿಡ್ಸೋದಿಲ್ಲ. ತಕ್ಷಣ ರೌಡಿ ತರ ಆ ಲಾಡ್ಜ್ ಓನರ್ ನ ಚಚ್ ಹಾಕ್ತಾನೆ. ಆಗ ಲಾಡ್ಜ್ ಓನರ್ಗೆ ತುಂಬಾನೇ ಸಿಟ್ಟು ಬರುತ್ತೆ. ಅವನು ಹೇಳ್ತಾನೆ, ಲೈ ನನಗೆ ಹೊಡಿತೀರಾ, ಇರ್ರಿ ನಿಮಗೆ ಮಾಡ್ತೀನಿ ಅಂತ, ನೀವಿರೋ ಜಾಗನ ಪೊಲೀಸಿಗೆ ತೋರಿಸ್ತೀನಿ ಅಂತ ಬೆದರಿಸ್ತಾನೆ. ಇವಾಗ ದಾಸ್ ಮತ್ತೆ ಅವನ ಟೀಮು ಇರೋ ಪ್ರಾಬ್ಲಮ್ ನೆಲ್ಲ ಸಾಲ್ವ್ ಮಾಡ್ಕೊಂಡು ಅಲ್ಲಿಂದ ಹೊರಡ್ಬೇಕು. ಅದಕ್ಕಿಂತ ಮುಂಚೆ ಆ ಲಾಡ್ಜ್ ಓನರು, ಸಾರ್ ಪೊಲೀಸ್ನ ಕೊಂದವನು ಇಲ್ಲೇ ಇದ್ದಾನೆ ಅಂತ ಹೇಳ್ಬಿಟ್ಟು ಪೊಲೀಸಿಗೆ ಕಾಲ್ ಮಾಡ್ಬಿಡ್ತಾನೆ ಇನ್ಫಾರ್ಮರ್ ತರ. ತಕ್ಷಣ ಇಡೀ ಡಿಪಾರ್ಟ್ಮೆಂಟ್ ಆ ಲಾಡ್ಜ್ಗೆ ಲ್ಯಾಂಡ್ ಆಗುತ್ತೆ. ಪೊಲೀಸರು ಬಂದ ತಕ್ಷಣ ದಾಸಿನ ಫ್ರೆಂಡ್ಸ್ ಎಲ್ರು ಎಸ್ಕೇಪ್ ಆಗೋಕೆ ನೋಡ್ತಾರೆ. ಆದ್ರೆ ನಮ್ ಹೀರೋ ಇರ್ತಾನಲ್ವ ದಾಸ್, ಆ ಹುಡುಗಿನ ಇನ್ನೊಂದ್ಸಲ ನೋಡ್ಬೇಕು, ನೋಡ್ಕೊಂಡ್ ಬರ್ತೀನಿ ಅಂತ ಹೋಗ್ಬಿಡ್ತಾನೆ. ಆ ಹುಡುಗಿನ ನೋಡೋಕೆ ಹೋದ ಕಾರಣಕ್ಕೆ ಪೊಲೀಸರು ರೌಂಡ್ ಅಪ್ ಮಾಡ್ಬಿಡ್ತಾರೆ. ಅವರೆಲ್ಲ ಸೇರ್ಕೊಂಡ್ಬಿಟ್ಟು ದಾಸನ್ನ ಅರೆಸ್ಟ್ ಮಾಡ್ಬಿಡ್ತಾರೆ. ಅಲ್ಲಿ ನಡೆದ ಶೂಟ್ ಔಟ್ ನಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದೇ ಒಂದು ಗುಂಡು ಆ ಹುಡುಗಿಗೆ ತಾಗ್ಬಿಡುತ್ತೆ. ಆ ಹುಡುಗಿ ಸಾವು ಮತ್ತೆ ಬದುಕಿನ ಮಧ್ಯೆ ಹೋರಾಡ್ತಾ ಇರ್ತಾಳೆ. ಪೊಲೀಸರು ಅನ್ಕೊಂಡ್ರೆ ಆ ಹುಡುಗಿನ ಸೇವ್ ಮಾಡ್ಬೋದಾಗಿತ್ತು, ಆದ್ರೆ ಪೊಲೀಸರು ನಿಮಗೆಲ್ಲ ಗೊತ್ತಲ್ವಾ, ಅವೆಲ್ಲ ಮಾಡಲ್ಲ. ಆ ಹುಡುಗಿಗೆ ಸೇವ್ ಮಾಡೋದು ದೂರದ ವಿಷಯ, ಸೇವ್ ಮಾಡ್ದಂಗೆ ಹುಡುಗಿಗೆ ಇನ್ನೊಂದು ಬುಲೆಟ್ ನ ಶೂಟ್ ಮಾಡ್ಬಿಡ್ತಾರೆ. ಇದನ್ನ ದಾಸು ಕಣ್ಣಾರೆ ನೋಡ್ಬಿಡ್ತಾನೆ. ಅವನಿಗೆ ಬಹಳ ದುಃಖ ಆಗುತ್ತೆ. ದಾಸಂಗೆ ತನಗೆ ಇಷ್ಟವಾದ ಹುಡುಗಿನ ತನ್ನ ಕಣ್ಣದ್ರೆ ಶೂಟ್ ಮಾಡಿ ಕೊಂದಿದ್ದನ್ನ ಅಕ್ಸೆಪ್ಟೇ ಮಾಡೋಕೆ ಆಗ್ತಾ ಇಲ್ಲ. ವಿಪರೀತ ಪೇನ್ ನಲ್ಲಿ ಇರ್ತಾನೆ. ಆಕ್ಚುಲಿ ಇವಾಗ ದಾಸನ್ ಫ್ರೆಂಡ್ಸ್ ಎಲ್ರು ಎಸ್ಕೇಪ್ ಆಗಿರ್ತಾರೆ. ದಾಸ ಮಾತ್ರ ಸಿಗೆ ಬಿದ್ದಿದ್ದಾನೆ. ಪೊಲೀಸರು ಏನ್ ಮಾಡ್ತಾರೆ ಅಂತಂದ್ರೆ,
ಇವನಿಗೆ ಚಚ್ಚಿ ಹಾಕಿದ್ರೆ ಆ ಅರಸು ಎಲ್ಲಿದ್ದಾನೆ, ಮಿಕ್ಕ ಟೀಮು ಎಲ್ಲಿ ಹೋಗಿದ್ದಾರೆ ಅನ್ನೋ ಸತ್ಯನ ಬಾಯಿ ಬಿಡಿಸಬಹುದು ಅಂತ ಪೊಲೀಸರು ಡೈಲಿ ಟಾರ್ಚರ್ ಮಾಡ್ತಾ ಇರ್ತಾರೆ. ಆದ್ರೆ ನಮ್ಮ ದಾಸಿನ ಮೈಂಡ್ ಸೆಟ್ ಹೇಗಿತ್ತು ಅಂತಂದ್ರೆ, ನೀನು ಎಷ್ಟಾದ್ರೂ ಹೊಡಿ, ನಾನು ಬಾಯಿ ಬಿಡಲ್ಲ ಅಂತ ಸೈಲೆಂಟ್ ಆಗೇ ಇರ್ತಾನೆ. ಒಂದು ಹಂತದ ಮೇಲೆ ಪೊಲೀಸಿಗೂ ಫುಲ್ ಬೇಜಾರಾಗ್ಬಿಡುತ್ತೆ, ಎಷ್ಟು ಹೊಡೆದ್ರು ಕೂಡ ಅವನೇನು ಬಾಯಿ ಬಿಡ್ತಾ ಇಲ್ವಲ್ಲ ಅಂತ. ಇವಾಗ ದಾಸನ್ನ ಎನ್ಕೌಂಟರ್ ಮಾಡಕ್ಕೂ ಆಗಲ್ಲ, ಯಾಕಂದ್ರೆ ಇವನನ್ನ ಕೊಂದ್ರೆ ಮಿಕ್ಕವ್ರನ್ನ ಹಿಡಿಯೋಕೆ ಆಗಲ್ಲ. ಅದಕ್ಕೆ ಎನ್ಕೌಂಟರ್ ಮಾಡೋ ತರ ನಾಟಕ ಮಾಡಿ ಸತ್ಯ ಬಾಯಿ ಬಿಡ್ಸೋಕೆ ಪ್ಲಾನ್ ಮಾಡ್ತಾರೆ. ಆದ್ರೆ ಆ ಟೈಮ್ ನಲ್ಲಿ ದಾಸ ಏನ್ ಮಾಡ್ತಾನೆ ಅಂತಂದ್ರೆ, ಪೊಲೀಸನ ಗನ್ನ ಕಿತ್ಕೊಂಡ್ಬಿಟ್ಟು ಎಲ್ಲರ ಮೇಲೂ ಶೂಟ್ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಪೊಲೀಸರಿಂದ ಎಸ್ಕೇಪ್ ಆಗಿ ಬಂದ ದಾಸು ತನ್ನ ಫ್ರೆಂಡ್ಸ್ ನ ನೋಡೋಕೆ ಬರ್ತಾನೆ. ಆದ್ರೆ ಅಲ್ಲೊಂದು ಸ್ಯಾಡ್ ನ್ಯೂಸ್ ಕಾಯ್ತಾ ಇತ್ತು. ದಾಸನ ಫ್ರೆಂಡ್ಸ್ ಒಟ್ಟು 3 ಜನ, ಅದರಲ್ಲಿ ಒಬ್ಬನನ್ನು ಪೊಲೀಸರು ಎನ್ಕೌಂಟರ್ ಮಾಡಿರ್ತಾರೆ. ಈ ವಿಷಯ ದಾಸಂಗೆ ಬಿಗ್ ಶಾಕ್ ನೀಡುತ್ತೆ. ಇದಕ್ಕೆ ಕಾರಣ ಆದವರು ಜಸ್ಟ್ ಇಬ್ರೇ ಅನ್ಕೊಳ್ಳಿ. ಒಬ್ಬ ಆ ಎನ್ಕೌಂಟರ್ ಸ್ಪೆಷಲ್ ಟೀಮ್ ಹೆಡ್ ಇನ್ಸ್ಪೆಕ್ಟರ್, ಇನ್ನೊಬ್ಬ ನಮ್ಮನ್ನ ತೋರ್ಸ್ಕೊಟ್ನಲ್ಲ ಆ ಲಾಡ್ಜ್ ಓನರ್ ಅಂತ ಅನ್ಕೋತಾನೆ. ಇವರಿಬ್ಬರನ್ನ ನಾನು ಸುಮ್ನೆ ಬಿಡಬಾರ್ದು, ಫಿನಿಶ್ ಮಾಡ್ಲೇಬೇಕು ಅಂತ ದಾಸ್ ಡಿಸೈಡ್ ಮಾಡ್ತಾನೆ. ಆದ್ರೆ ಅದಕ್ಕಿಂತ ಮುಂಚೆ ಆ ಚಿಕ್ಕ ಮಗನ ಎಜುಕೇಶನ್ ಖರ್ಚಿಗೆ ಫಸ್ಟ್ ದುಡ್ಡನ್ನ ಅರೇಂಜ್ ಮಾಡ್ಬೇಕು ಅಂತ ಅರಸಿಗೆ ಫೋನ್ ಮಾಡಿ ದುಡ್ಡನ್ನ ರೆಡಿ ಮಾಡೋಕೆ ಹೇಳ್ತಾನೆ. ಅದಕ್ಕೆ ಅರಸು ಕೂಡ ಹೇಳ್ತಾನೆ, ನಾನು ದುಡ್ಡು ಅರೇಂಜ್ ಮಾಡ್ತೀನಿ, ಒಂದು ಕಲ್ಯಾಣ ಮಂಟಪಕ್ಕೆ ಹೋಗಿ ಆ ಕ್ಯಾಶ್ ನ ತಗೋ ಅಂತ ಹೇಳ್ತಾನೆ. ಆದ್ರೆ ಅದಕ್ಕೂ ಮುಂಚೆ ಆ ಲಾಡ್ಜ್ ಓನರ್ ಒಂದು ಸೆಕ್ಸ್ ವರ್ಕರ್ಸ್ ಜಾಗಕ್ಕೆ ಬರ್ತಾನೆ ಅನ್ನೋ ಒಂದು ಇನ್ಫಾರ್ಮೇಶನ್ ದಾಸ ಮತ್ತೆ ಟೀಮ್ಗೆ ಗೊತ್ತಾಗುತ್ತೆ. ಕಲ್ಯಾಣ ಮಂಟಪಕ್ಕೆ ಹೋಗಿ ದುಡ್ಡು ತಗೊಳಕ್ಕಿಂತ ಮುಂಚೆ ಆ ಲಾಡ್ಜ್ ಓನರ್ ನ ಫಿನಿಶ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಾರೆ. ತಕ್ಷಣ ಆ ಲಾಡ್ಜ್ಗೆ ಎಂಟ್ರಿ ಕೊಡ್ತಾರೆ, ಸ್ಕೆಚ್ ಹಾಕ್ತಾರೆ. ಆದ್ರೆ ಅದೇ ಟೈಮ್ ನಲ್ಲಿ ಆ ಪ್ರಾಸ್ಟಿಟ್ಯೂಷನ್ ಇರ್ತಾರಲ್ವಾ, ಆ ಒಂದು ಜಾಗದಲ್ಲಿ ಅವನು ಚಂದ್ರ ಅನ್ನೋ ಹುಡುಗಿನ ದಾಸ್ ನೋಡ್ತಾನೆ. ಅವಳು ಕೂಡ ಸೆಕ್ಸ್ ವರ್ಕರ್ ಆಗಿದ್ಲು. ಈ ಚಂದ್ರನೇ ಈ ಮೂವಿಯ ಹೀರೋಯಿನ್ ವಮಿಕಾ ಗಬ್ಬಿ. ದಾಸಿಗೆ ಆ ಹುಡುಗಿನ ನೋಡಿದ ತಕ್ಷಣ ಏನೋ ಒಂಥರ ಅಟ್ರಾಕ್ಷನ್ ಆಗುತ್ತೆ. ಯಾಕಂದ್ರೆ ಮುಂಚೆ ಹಾಡ್ತಿದ್ಲಲ್ಲ ಆ ಹುಡುಗಿ, ಅವಳ ಶೇಡು ಇವಳಲ್ಲಿ ಕಾಣಿಸುತ್ತೆ ಇವನಿಗೆ. ಅದಕ್ಕೆ ಇವನು ಹೋಗಿ ಮಾತಾಡಿಸ್ತಾನೆ. ಆಗ ಆ ಚಂದ್ರ ಅನ್ನೋ ಹುಡುಗಿ ಹೇಳ್ತಾಳೆ, 16 ವರ್ಷದಿಂದ ನಾನು ಈ ಲಾಡ್ಜ್ ಒಳಗೆ ಬಂದಿಯಾಗಿದ್ದೀನಿ, ಎಲ್ಲೂ ಹೊರಗೆ ಹೋಗಿಲ್ಲ, ಇಲ್ಲಿ ತುಂಬಾ ಚಿತ್ರಹಿಂಸೆ ಮಾಡ್ತಾರೆ ಅಂತ ತನ್ನ ಲೈಫ್ ನಲ್ಲಿ ನಡೆದಿದ್ನೆಲ್ಲ ಹೇಳ್ತಾಳೆ. ದಾಸ ಹೇಗಾದ್ರೂ ಮಾಡಿ ಆ ಹುಡುಗಿನ ರಕ್ಷಿಸ್ಬೇಕು ಅಂತ ಟ್ರೈ ಮಾಡ್ತಾನೆ. ಆದ್ರೆ ಅದಕ್ಕಿಂತ ಮುಂಚೆ ಆ ಲಾಡ್ಜ್ ಓನರ್ನ ಮುಗಿಸ್ಬೇಕು. ಆ ಲಾಡ್ಜ್ ಓನರ್ ಒಳಗೆ ಬರ್ತಿದ್ದಂತೆನೆ ಸಿಕ್ಕಿದ್ದನ್ನ ತಗೊಂಡು ರಕ್ತ ಸಿಕ್ತವಾಗಿ ಕತ್ತರಿಸಿ ಹಾಕ್ತಾನೆ. ದಾಸಿಗೆ ಅಡ್ಡ ಬಂದವರೆಲ್ಲ ಸಾಯ್ತಾ ಇದ್ರು, ಅವನಿಗೆ ಅಡ್ಡ ಬಂದವ್ರನ್ನೆಲ್ಲ ಕತ್ತರಿಸಿ ಹಾಕ್ತಾ ಇದ್ದ. ಯಾಕಂದ್ರೆ ಅಷ್ಟೊಂದು ಆಕ್ರೋಶ ಇತ್ತು ಅವನಿಗೆ, ಆ ತರ ಚೇಂಜ್ ಆಗ್ತಾನೆ. ಯಾಕಂದ್ರೆ ಆ ಲಾಡ್ಜ್ ಓನರ್ ಅಂತಾನೆ ತನ್ನ ಫ್ರೆಂಡ್ ನ ಅವನು ಕಳ್ಕೊಂಡಿದ್ದು. ತಕ್ಷಣ ಆ ಲಾಡ್ಜ್ ನಲ್ಲಿ ಇದ್ದವ್ರನ್ನೆಲ್ಲ ಮುಗಿಸಿದ ಮೇಲೆ ಅಲ್ಲಿ ಕೆಲಸ ಮಾಡ್ತಾ ಇದ್ರಲ್ಲ ಹೆಂಗಸರು, ಅವರೆಲ್ಲ ಹೊರಗೆ ಹೋಗ್ತಾರೆ. ಆಗ ಚಂದ್ರ ಹತ್ರ ಬಂದ್ಬಿಟ್ಟು ದಾಸ್ ಹೇಳ್ತಾನೆ, ಇನ್ಮೇಲೆ ನೀನು ಫ್ರೀ, ಯಾರನ್ನು ನಂಬಿ ಇರ್ಬೇಕಾಗಿಲ್ಲ, ನಿನಗೆ ಇಷ್ಟ ಬಂದ ಜಾಗಕ್ಕೆ ಹೋಗು ಅಂತ ಹೇಳ್ತಾನೆ ದಾಸ್. ಆದ್ರೆ ಹಾಗೆ ಹೇಳಿದ್ರು ಕೂಡ ಚಂದ್ರಳಿಗೆ ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಿರಲ್ಲ. ಯಾಕಂದ್ರೆ ಚಿಕ್ಕ ವಯಸ್ಸಿನಿಂದ ಆ ಲಾಡ್ಜ್ ನಲ್ಲೇ ಇದ್ದಾಳೆ. ಔಟ್ಸೈಡ್ ವರ್ಲ್ಡ್ ಅವಳಿಗೆ ಗೊತ್ತೇ ಇಲ್ಲ, ಯಾರನ್ನ ನಂಬಿ ಹೋಗ್ಬೇಕು ಅಂತ ಕೂಡ ಗೊತ್ತಿಲ್ಲ. ನೀನೇನು ಚಿಂತೆ ಮಾಡ್ಬೇಡ, ನಾನು ನಿನ್ನನ್ನ ಇಲ್ಲಿಂದ ಒಂದು ಸುರಕ್ಷಿತ ಜಾಗಕ್ಕೆ ಡ್ರಾಪ್ ಮಾಡ್ತೀನಿ ಅಂತ ಚಂದ್ರಳನ್ನ ತನ್ನ ಗಾಡಿಯಲ್ಲಿ ದಾಸು ಹತ್ತಿಸ್ಕೊಳ್ತಾನೆ. ಆದ್ರೆ ದಾಸಿನ ಫ್ರೆಂಡ್ಸಿಗೆ ಇದು ಕಂಪ್ಲೀಟ್ ಆಗಿ ಹಿಡ್ಸೋದಿಲ್ಲ. ಅನಾಗತ್ಯ ಕೆಲಸ ಮಾಡ್ತಾ ಇದೀಯ ದಾಸ್, ಈ ಹುಡುಗಿ ನಮ್ ಜೊತೆ ಬಂದ್ರೆ ನಮಗೆ ಪ್ರಾಬ್ಲಮ್ ಅಂತ ಎಷ್ಟು ಹೇಳಿದ್ರು ದಾಸ್ ಕೇಳಲ್ಲ. ದಾಸ್ ಮತ್ತೆ ಅವನ ಟೀಮು ಪ್ಲಾನ್ ಮಾಡ್ದಂಗೆನೆ ಇವಾಗ ಲಾಡ್ಜ್ ಓನರ್ನ ಮುಗಿಸ್ಬಿಟ್ರು. ಇವಾಗ ನೆಕ್ಸ್ಟ್ ಕಲ್ಯಾಣ ಮಂಟಪಕ್ಕೆ ಹೋಗಿ ದುಡ್ಡು ತಗೊಳ್ಳೋದೆ ಇವರ ಮೇನ್ ವರ್ಕ್. ಇವಾಗ ದಾಸ್ ಮತ್ತೆ ಅವನ ಫ್ರೆಂಡ್ಸ್ ಎಲ್ರು ಚಂದ್ರಳನ್ನ ಕರ್ಕೊಂಡು ಆ ಕಲ್ಯಾಣ ಮಂಟಪಕ್ಕೆ ಹೋಗಿ ದುಡ್ಡು ತಗೊಳಕ್ಕೆ ನೋಡ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ಪೊಲೀಸರು ಅರಸನ್ನ ಹೇಗಾದ್ರೂ ಮಾಡಿ ಕಂಡುಹಿಡಿಯಬೇಕು ಅಂತ ಪ್ಲಾನ್ ಹಾಕ್ತಾರೆ. ಇನ್ಸ್ಪೆಕ್ಟರ್ ಅನ್ಕೊಳ್ತಾನೆ, ಪೊಲೀಸ್ ಸ್ಟೇಷನ್ ಒಳಗಡೆ ಯಾರು ಇಲ್ಲದ ಟೈಪ್ ನೋಡಿ ನುಗ್ಗಿ ಗನ್ಗಳನ್ನ ಎಗರ್ಸಿದ್ದಾರೆ ಅಂತಂದ್ರೆ ಖಂಡಿತ ಇಲ್ಲಿನ ಯಾರೋ ಪೊಲೀಸನ ಇನ್ಫಾರ್ಮೇಶನ್ ಕೊಟ್ಟಿರ್ಬೇಕು ಅಂತ ಇನ್ಸ್ಪೆಕ್ಟರ್ಗೆ ಡೌಟ್ ಬರುತ್ತೆ. ಆ ಇನ್ಫಾರ್ಮೇಶನ್ ಕೊಟ್ಟ ಪೊಲೀಸನನ್ನ ಹಿಡಿದು ಅರಸು ಎಲ್ಲಿದ್ದಾನೆ ಅನ್ನೋದನ್ನ ಇನ್ಸ್ಪೆಕ್ಟರ್ ತಿಳ್ಕೊತಾನೆ. ತಕ್ಷಣ ಅರಸನನ್ನ ರೌಂಡ್ ಅಪ್ ಮಾಡಿ ಚರ್ಚೆ ಹೊಡೆದು ನಿನ್ನ ಗ್ಯಾಂಗ್ ಎಲ್ಲಿದ್ದಾರೆ ಅಂತ ಬಾಯಿ ಬಿಡಿಸ್ತಾರೆ. ಅರಸು ಹೇಳ್ತಾನೆ, ಅವರೆಲ್ಲ ಕಲ್ಯಾಣ ಮಂಟಪದಲ್ಲಿ ದುಡ್ಡು ತಗೊಳಕ್ಕೆ ಹೋಗಿದ್ದಾರೆ ಅಂತ. ಅವನು ಹೇಳ್ತಾನೆ, ಹೇಳಿದ್ರು ಕೂಡ ಆ ಪೊಲೀಸವ್ನು ಏನ್ ಮಾಡ್ತಾನೆ ಅಂತಂದ್ರೆ, ನೀನು ತುಂಬಾ ತಪ್ಪು ಮಾಡ್ಬಿಟ್ಟಿದ್ಯಾ, ಇನ್ಮೇಲೆ ನೀನು ಬದುಕಿರೋದು ವೇಸ್ಟ್ ಅಂತ ಆ ಇನ್ಸ್ಪೆಕ್ಟರ್ ಅರಸನನ್ನ ಶೂಟ್ ಮಾಡಿ ಸಾಯಿಸ್ಬಿಡ್ತಾನೆ. ಇವಾಗ ಆ ಸ್ಪೆಷಲ್ ಪೊಲೀಸ್ ಟೀಮಿಗೆ ದಾಸ ಮತ್ತೆ ಅವನ ಗ್ಯಾಂಗ್ ಆ ಕಲ್ಯಾಣ ಮಂಟಪದಲ್ಲೇ ಇದ್ದಾರೆ ಅಂತ ಗೊತ್ತಾಗುತ್ತೆ. ತಕ್ಷಣ ಕಲ್ಯಾಣ ಮಂಟಪವನ್ನು ಫುಲ್ಲು ಸರೌಂಡ್ ಮಾಡ್ತಾರೆ. ಆಗ ದಾಸಂಗೆ ಒಂದು ವಿಷಯ ಅರ್ಥ ಆಗುತ್ತೆ, ನಾವು ಇರೋ ಜಾಗ ಪೊಲೀಸರಿಗೆ ಹೇಗ್ ಗೊತ್ತಾಯ್ತು, ಪಕ್ಕ ಅರಸಂಗೆ ಏನೋ ಆಗಿದೆ ಅಂತ ಡೌಟ್ ಬರುತ್ತೆ. ಡೌಟ್ ಬಂದ್ಬಿಟ್ಟು ಇಲ್ಲಿಂದ ಎಸ್ಕೇಪ್ ಆಗ್ಲೇಬೇಕು ಅಂತ
ಪೊಲೀಸರ ಮೇಲೆ ಗನ್ ಫೈರ್ ನ ಮಾಡ್ತಾನೆ. ಈ ಕಡೆ ಪೊಲೀಸರಿಗೂ ಮತ್ತೆ ದಾಸನ ಟೀಮಿಗೂ ಭೀಕರ ಶೂಟೌಟ್ ನಡೀತಾ ಇದೆ. ಒಂದು ಹಂತದ ಮೇಲೆ ಇಲ್ಲಿಂದ ಎಸ್ಕೇಪ್ ಆಗ್ಲೇಬೇಕು ಅನ್ನೋ ಒಂದು ಸಿಚುವೇಶನ್ ಗೆ ಬರ್ತಾರೆ. ಆದ್ರೆ ಚಂದ್ರಾಳನ್ನ ಹೇಗಾದ್ರೂ ಮಾಡಿ ಸೇವ್ ಮಾಡ್ಬೇಕು ಅಂತ ಟ್ರೈ ಮಾಡಿ ಕೊನೆಗೆ ಪೊಲೀಸ್ಗಳಿಂದ ಎಸ್ಕೇಪ್ ಆಗಿ ಹೊರಡ್ತಾರೆ. ಎಸ್ಕೇಪ್ ಆದ್ರೂ ಇವನಿಗೆ ಒಂದು ವಿಷಯ ಅಕ್ಸೆಪ್ಟ್ ಮಾಡೋದಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಕಲ್ಯಾಣ ಮಂಟಪಕ್ಕೆ ಬಂದಿದ್ದೇ ದುಡ್ಡಿಗೋಸ್ಕರ. ಆ ಶೂಟೌಟಿನ ಗಡಿಬಿಡಿಯಲ್ಲಿ ದುಡ್ಡನ್ನ ಅಲ್ಲೇ ಬಿಟ್ಟು ಬಂದಿರ್ತಾರೆ. ಇವಾಗ ದಾಸ್ ಹತ್ರ ದುಡ್ಡು ಇರೋದಿಲ್ಲ. ಆ ಮಗನಿಗೆ ದುಡ್ಡು ಹೇಗ್ ಕೊಡ್ಲಿ? ಇನ್ನೊಂದ್ ಕಡೆ ಆ ಅರಸನು ಕೂಡ ಸತ್ತು ಹೋಗ್ಬಿಟ್ಟ. ಮತ್ತೆ ಹೋದ್ರೆ ಪೊಲೀಸರು ಕಂದಾಕ್ಬಿಡ್ತಾರೆ ಅಂತ ದಾಸ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಫುಲ್ ಕನ್ಫ್ಯೂಷನ್ ಅಲ್ಲಿ ಇರ್ತಾನೆ. ದಾಸು ಸ್ಯಾಡ್ ಆಗಿರೋದನ್ನ ಚಂದ್ರ ನೋಟಿಸ್ ಮಾಡ್ತಾಳೆ. ಅವಳು ಅನ್ಕೋತಾಳೆ ದಾಸನ್ಗೆ ಬೇಕಾಗಿರೋದು ದುಡ್ಡು, ಅದು ಮತ್ತೆ ಒಂದು ಒಳ್ಳೆ ಕೆಲ್ಸಕ್ಕಾಗಿ. ಯಾಕಂದ್ರೆ ಒಂದು ಮಗುವಿನ ಓದಿಗಾಗಿ ಬೇಕಾಗಿದೆ ಅವನಿಗೆ. ಆ ದುಡ್ಡನ್ನ ನಾನು ಅರೇಂಜ್ ಮಾಡಿ ಕೊಡ್ತೀನಿ ಅಂತ ಚಂದ್ರ ಒಂದು ಐಡಿಯಾ ಕೊಡ್ತಾಳೆ. ಅವಳು ಹೇಳ್ತಾಳೆ, ನಾನು ಪ್ರಾಸ್ಟಿಟ್ಯೂಷನ್ ಅಲ್ಲಿ ಇದ್ದಾಗ ಸಿಕ್ಕಾಪಟ್ಟೆ ಬಿಸ್ನೆಸ್ ಮೆನ್ಗಳು ನನ್ನ ಜೊತೆ ಮಲಗಿದ್ದಾರೆ. ಅವ್ರ ಹತ್ರ ಹೋಗಿ ಬ್ಲಾಕ್ ಮೇಲ್ ಮಾಡಿ ದುಡ್ಡು ತರ್ತೇನೆ ಅಂತ ಒಬ್ಬೊಬ್ಬ ಬಿಸ್ನೆಸ್ ಮ್ಯಾನ್ ಹತ್ರ ಹೋಗ್ಬಿಟ್ಟು ನಾನು ಬಂದಿದ್ದೀನಿ. ಇನ್ನು ದುಡ್ಡು ಕೊಡದೆ ಇದ್ರೆ ಸತ್ಯ ಹೇಳ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡಿ ಸ್ವಲ್ಪ ಸ್ವಲ್ಪ ದುಡ್ಡನ್ನ ಕಲೆಕ್ಟ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾಳೆ. ಹೀಗೆ ನಡೀತಾ ಇರುತ್ತೆ. ಇದೇ ಟೈಮ್ ನಲ್ಲಿ ಕೊನೆಗೆ ದಾಸ ಮತ್ತೆ ಚಂದ್ರ ಮಧ್ಯೆ ಒಂದು ಕನೆಕ್ಷನ್ ಅಥವಾ ಬಾಂಡಿಂಗ್ ಬಿಲ್ಡ್ ಆಗ್ತಾ ಇರುತ್ತೆ. ದಾಸು ಅನ್ಕೊಳ್ತಾನೆ ಪರವಾಗಿಲ್ಲ ಈ ಹುಡುಗಿ ನಮಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ ಅಂತ. ಇನ್ನೊಂದ್ ಕಡೆ ಚಂದ್ರ ಅನ್ಕೊಂಡಿರ್ತಾಳೆ ದಾಸೆ ನನ್ನ ಲೈಫ್ ನ ಸೇವ್ ಮಾಡಿದ್ದು, ಕೊನೆಯವರೆಗೂ ನಾನು ದಾಸಂಗೆ ನಂಬಿಕಸ್ಥಳಾಗಿ ಇರ್ಬೇಕು ಅಂತ ಚಂದ್ರ ಅನ್ಕೊಂಡಿರ್ತಾಳೆ. ಕೊನೆಗೂ ಆ ಹುಡುಗನಿಗೆ ಕೊಡ್ಬೇಕಾದ ದುಡ್ಡನ್ನ ಚಂದ್ರ ಆಲ್ಮೋಸ್ಟ್ ಅರೇಂಜ್ ಮಾಡ್ಬಿಡ್ತಾಳೆ. ಇನ್ನ ಸ್ವಲ್ಪ ದುಡ್ಡು ಮಾತ್ರ ಬಾಕಿ ಇರುತ್ತೆ. ಆಗ ಚಂದ್ರ ಹೇಳ್ತಾಳೆ ನಾನು ಇನ್ನೊಬ್ರನ್ನ ನೋಡ್ಬೇಕು, ಅವ್ರನ್ನ ಮೀಟ್ ಆಗ್ಬೇಕು ಅಂತ ಚಂದ್ರ ಕೊನೆಯ ವ್ಯಕ್ತಿನ ಮೀಟ್ ಆಗೋದಿಕ್ಕೆ ಹೋಗ್ತಾಳೆ. ಹೋಗ್ಬೇಕಾದ್ರೆ ಗನ್ ತಗೊಂಡು ಹೋಗ್ತಾಳೆ. ಯಾರನ್ನ ನೋಡಕ್ಕೆ ಹೋಗ್ತಾಳೆ ಅಂತಂದ್ರೆ ಒಬ್ಬ ಡಾಕ್ಟರ್ನ. ಇಲ್ಲೇ ಇರೋದು ಒಂದು ಬಿಗ್ ಟ್ವಿಸ್ಟ್. ಆ ಡಾಕ್ಟರ್ನ ದುಡ್ಡಿಗಾಗಿ ನೋಡಕ್ಕೆ ಹೋಗಿದ್ದಾಳೆ ಅಂತ ಅನ್ಕೊಂಡ್ರೆ ಆ ಡಾಕ್ಟರ್ನ ನೋಡಿದ ತಕ್ಷಣ ಚಂದ್ರ ಗನ್ ತಗೊಂಡ್ಬಿಟ್ಟು ಶೂಟ್ ಮಾಡಿ ಸಾಯಿಸಾಕ್ಬಿಡ್ತಾಳೆ. ಇದ್ರಿಂದ ಆ ಜಾಗ ಕಂಪ್ಲೀಟ್ ಆಗಿ ಶೇಕ್ ಆಗುತ್ತೆ. ದಾಸಂಗೆ ಫುಲ್ಲು ಶಾಕ್ ಆಗುತ್ತೆ. ಅವನಿಗೆ ಅರ್ಥ ಆಗಲ್ಲ ಚಂದ್ರ ಯಾಕೆ ಈ ಡಾಕ್ಟರ್ನ ಕೊಂದ್ಲು ಅಂತ. ಆದ್ರೆ ಚಂದ್ರ ಆ ಡಾಕ್ಟರ್ನ ಕೊಲೆ ಮಾಡಿರೋದ್ರಿಂದ ತಕ್ಷಣ ಇಲ್ಲಿಂದ ಎಸ್ಕೇಪ್ ಆಗ್ಲೇಬೇಕು. ಯಾಕಂದ್ರೆ ಪೊಲೀಸರಿಗೆ ಮ್ಯಾಟರ್ ತಲುಪಿರುತ್ತೆ ಅಂತ ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾರೆ. ಪೊಲೀಸರಿಗೆ ನ್ಯೂಸ್ ತಲುಪುತ್ತೆ ಈ ದಾಸನ್ ಗ್ಯಾಂಗ್ ಬಂದು ಒಬ್ಬ ಡಾಕ್ಟರ್ನ ಶೂಟ್ ಮಾಡಿ ಕೊಂದವ್ರೆ. ಇವರು ಊರು ದಾಟಬಾರ್ದು, ಸುತ್ತಮುತ್ತ ಚೆಕ್ ಪೋಸ್ಟ್ ಹಾಕಿ ಸಿಗೆ ಬಿದ್ದೇ ಬೀಳ್ತಾರೆ ಅಂತ ಪ್ಲಾನ್ ಮಾಡ್ತಾರೆ. ಆದ್ರೆ ಇವಾಗ ದಾಸನ್ ಫ್ರೆಂಡ್ಸಿಗೆ ಫುಲ್ ಕೋಪ ಬಂದಿದೆ. ಯಾಕೋ ಸಂಬಂಧವೇ ಇಲ್ಲದೆ ಇವಳು ಆ ಡಾಕ್ಟರ್ನ ಕೊಂದ್ಲು. ಇವಾಗ ಪೊಲೀಸರಿಗೆ ಮ್ಯಾಟ್ರ್ ಗೊತ್ತಾಗಿ ನಾವೇ ಕೊಂದಿದ್ದೀವಿ ಅಂತ ಅನ್ಕೋತಾರೆ. ಬೇಕು ಅಂತಾನೆ ನಮ್ಮನ್ನ ಹುಡುಕೊಂಡು ಬರ್ತಾರೆ ನೋಡು ಅಂತ ವಿಪರೀತ ಕೋಪದಲ್ಲಿ ಇರ್ತಾರೆ. ಆದ್ರೆ ದಾಸ ಮಾತ್ರ ಒಂದೇ ಒಂದು ಮಾತು ಕೂಡ ಆಡಲ್ಲ. ಅವನು ಕೇಳೋದು ಒಂದೇ, ಯಾಕೆ ಆ ಡಾಕ್ಟರ್ನ ಕೊಂದೆ ಅಂತ. ಅದಕ್ಕೆ ಚಂದ್ರ ಹೇಳ್ತಾಳೆ ನಾನು ವೇಶ್ಯಾವಾಟಿಕೆಯಲ್ಲಿದ್ದಾಗ ಅನ್ಎಕ್ಸ್ಪೆಕ್ಟೆಡ್ ಆಗಿ ತುಂಬಾ ಹೆಣ್ಣು ಮಕ್ಕಳು ಪ್ರೆಗ್ನೆಂಟ್ ಆಗಿದ್ರು. ಆ ಪ್ರೆಗ್ನೆನ್ಸಿ ತಡೆಯೋಕೆ ಹೆಣ್ಣು ಮಕ್ಕಳ ಗರ್ಭಕೋಶವನ್ನೇ ಆ ಡಾಕ್ಟರು ತೆಗೆದುಹಾಕ್ಬಿಟ್ಟ. ನನ್ನ ಗರ್ಭಕೋಶವನ್ನು ಕೂಡ ತೆಗೆದುಹಾಕಿದ. ಇನ್ಮೇಲೆ ನನಗೆ ಮಗು ಆಗಲ್ಲ. ನನ್ನ ಲೈಫ್ನ ನಾಶ ಆಗೋಕೆ ಆ ಡಾಕ್ಟರ್ ಕೂಡ ಕಾರಣ. ಅದಕ್ಕೆ ಕೊಂದೆ ಅಂತ ಚಂದ್ರ ಹೇಳ್ತಾಳೆ. ಆಗ ದಾಸಂಗೆ ಅರ್ಥ ಆಗುತ್ತೆ. ಅವನಿಗೆ ಬೇಜಾರಾಗುತ್ತೆ. ಛೇ, ಇವಳ ಹಿಂದೆ ಇಷ್ಟೊಂದು ಪೇನ್ ಇದೆಯಾ? ಚಂದ್ರ, ನೀನ್ ಏನು ತಲೆ ಕೆಡ್ಸ್ಕೋಬೇಡ. ಯಾರು ಏನೇ ಹೇಳಿದ್ರು ಪರವಾಗಿಲ್ಲ. ನಿನ್ ಬಗ್ಗೆ ತಪ್ಪಾಗಿ ನೋಡಿದ್ರು ಪರವಾಗಿಲ್ಲ, ತಪ್ಪಾಗಿ ಅರ್ಥ ಮಾಡ್ಕೊಂಡ್ರು ಪರವಾಗಿಲ್ಲ. ನಿನಗೋಸ್ಕರ ನಾನು ಕೊನೆಯವರೆಗೂ ಇರ್ತೀನಿ ಅಂತ ದಾಸ ಮಾತು ಕೊಡ್ತಾನೆ. ಇವಾಗ ಊರ ಸುತ್ತ ಪೊಲೀಸರು ಹುಡುಕ್ತಾ ಇದ್ದಾರೆ. ಇವರಿಗೆ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಿಲ್ಲದೆ ಊರನ್ನ ದಾಟಕ್ಕೂ ಆಗದೆ ಒಂದು ಗೋಡೌನ್ಗೆ ಹೋಗ್ತಾರೆ. ಅಲ್ಲಿ ಒಂದು ಗಂಡ ಹೆಂಡತಿಗೆ ಹೆದರ್ಸ್ಬಿಟ್ಟು ನಾವು ಇವತ್ತು ಒಂದು ನೈಟ್ ಮಾತ್ರ ಇಲ್ಲೇ ಇರ್ತೀವಿ, ಜಾಗ ಕೊಡಿ ಅಂತ ದಾಸನ್ ಗ್ಯಾಂಗು ಅಲ್ಲೇ ನೈಟ್ ಉಳ್ಕೋತಾರೆ. ಆದ್ರೆ ನೈಟ್ ಉಳ್ಕೊಂಡು ಬೆಳಿಗ್ಗೆ ಹೊರಡುವಾಗ ಆ ಜಾಗದ ಓನರು ಈ ತರ ಸ್ವಲ್ಪ ರೌಡಿಗಳು ಬಂದವ್ರೆ, ನಮಗೆ ಹೆದರ್ಸ್ತಾ ಇದಾರೆ ಅಂತ ಆಲ್ರೆಡಿ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿರ್ತಾರೆ. ದಾಸು ಹೊರಡುವ ಮುಂಚೆ ಈ ಫ್ಯಾಮಿಲಿಗೆ ದುಡ್ಡು ಕೊಟ್ಟು ಬಂದ್ಬಿಡ್ತೀನಿ ಅಂತ ವಾಪಸ್ ಬರ್ತಾನೆ. ಕರೆಕ್ಟ್ ಆಗಿ ಪೊಲೀಸರು ಕೂಡ ಅದೇ ಟೈಮಿಗೆ ಎಂಟ್ರಿ ಕೊಡ್ತಾರೆ. ಇವಾಗ ದಾಸು ಅರೆಸ್ಟ್ ಆಗ್ತಾನೆ. ಈ ಸಿಚುವೇಶನ್ ಅಲ್ಲೂ ಕೂಡ ದಾಸನ್ ಫ್ರೆಂಡ್ಸ್ ಮತ್ತೆ ಚಂದ್ರ ಎಸ್ಕೇಪ್ ಆಗ್ತಾರೆ. ನಮ್ಮ ಹೀರೋ ಮಾತ್ರ ಬೇಕಂತಲೇ ಹೋಗಿ ಸಿಗೆ ಬಿದ್ದ ಅಂತ ಅನ್ಸ್ಬಿಡುತ್ತೆ. ಏನ್ ಮಾಡೋದು, ಹೆಲ್ಪ್ ಮಾಡ್ಬೇಕು ಅಂತ ಅನ್ಕೊಳ್ತಾನೆ. ಆದ್ರೆ ಸುತ್ತಮುತ್ತಲು ಅರ್ಥನೇ ಮಾಡ್ಕೊಳ್ಳಲ್ಲ ಅದನ್ನ. ಚಂದ್ರಾಳಿಗೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ದಾಸನ್ನ ಅರೆಸ್ಟ್ ಮಾಡಿದ್ದಾರೆ, ನಾವು ಹೇಗಾದ್ರೂ ಮಾಡಿ ದಾಸನ್ನ ಸೇವ್ ಮಾಡ್ಲೇಬೇಕು ಅಂತ ಹೇಳ್ತಾನೆ ಇರ್ತಾಳೆ. ಆದ್ರೆ ಸುತ್ತಮುತ್ತ ಇರೋರೆಲ್ಲ ದಾಸನ್ನ ಸೇವ್ ಮಾಡೋಕೆ ಆಗಲ್ಲ, ಹೋದ್ರೆ ಪಕ್ಕ ನಾವೇ ತಗ್ಲಾಕೋತೀವಿ ಅಂತ ಹೇಳ್ತಾ ಇರ್ತಾರೆ. ಇವಾಗ ಫ್ರೆಂಡ್ಸ್ ಎಲ್ಲ ಓಕೆ ಅಂತಾರೆ, ಆದ್ರೆ ಜೊತೆಗಿದ್ದ ಡ್ರೈವರ್ ಮಾತ್ರ ಓಕೆ ಅನ್ನಲ್ಲ. ಆಗ ಚಂದ್ರ ಆ ಡ್ರೈವರ್ನ ನೋಡಿ ಹೇಳ್ತಾಳೆ,
ಇನ್ನು ದಾಸನ ಸೇವ್ ಮಾಡೋಕೆ ಹೆಲ್ಪ್ ಮಾಡಿದ್ರೆ ನಾನು ನಿನ್ ಜೊತೆ ಮಲಗ್ತೀನಿ. ಈ ಒಂದು ಆಫರ್ ಡ್ರೈವರ್ಗೆ ಸಿಕ್ಕಾಪಟ್ಟೆ ಹಿಡಿಸ್ಬಿಡುತ್ತೆ. ಓಕೆ ಬನ್ನಿ ಹೋಗಿ ದಾಸನ ಸೇವ್ ಮಾಡೋಣ ಅಂತ ಹೋಗ್ತಾರೆ. ಸ್ಟೇಷನ್ಗೆ ಹೋಗ್ಬಿಟ್ಟು ಸುತ್ತಮುತ್ತ ಸರೌಂಡ್ ಆಗಿ ಬಾಂಬ್ ನ ಹಾಕ್ತಾರೆ. ಗನ್ ಶೂಟ್ ಔಟ್ ಮಾಡ್ತಾರೆ. ಶಾರ್ಟ್ ಮಾಡಿ ದಾಸನ್ನ ಹೇಗೋ ಮಾಡ್ಬಿಟ್ಟು ಎಸ್ಕೇಪ್ ಮಾಡಿಸ್ಕೊಂಡು ಕರ್ಕೊಂಡ್ ಬರ್ತಾರೆ. ನನಗೋಸ್ಕರ ಚಂದ್ರ ಇಷ್ಟೊಂದು ರಿಸ್ಕ್ ತಗೊಂಡಿದ್ದಾಳೆ, ಇವಳ ಜೀವ ಹೋದ್ರೆ ಮಾತ್ರ ನನ್ನ ಜೀವ ಹೋಗುತ್ತೆ ಅಂತ ದಾಸಂಗೆ ಚಂದ್ರ ಮೇಲಿರೋ ಪ್ರೀತಿ ಇನ್ನೂ ಡೀಪ್ ಆಗುತ್ತೆ. ಆದ್ರೆ ದಾಸ ಮತ್ತೆ ಚಂದ್ರ ಮಧ್ಯೆ ಕನೆಕ್ಷನ್ ಇದ್ರೂ ಕೂಡ ಆ ಡ್ರೈವರು ಅವಾಗ ಚಂದ್ರಳಿಗೆ ಕಿರಿಕಿರಿ ಮಾಡ್ತಾನೆ ಇರ್ತಾನೆ. ಏನ್ ಚಂದ್ರ, ದಾಸನ ಸೇವ್ ಮಾಡಿದ್ರೆ ನನ್ನ ಜೊತೆ ಮಲಗ್ತೀನಿ ಅಂತ ಹೇಳಿದ್ದೆ, ಯಾವಾಗ ಬರ್ತೀಯಾ ಅಂತ ಅಸಹ್ಯವಾಗಿ ಕೇಳ್ತಾ ಇರ್ತಾನೆ. ಈ ಒಂದು ವಿಷಯ ದಾಸಂಗೆ ಗೊತ್ತಾಗ್ಬಿಡುತ್ತೆ. ತಕ್ಷಣ ಆ ಡ್ರೈವರ್ನ ಕರೆದು ಬೆದರಿಸ್ತಾನೆ. ನೋಡ್ ಗುರು, ಇನ್ನು ಬಾಳ ಹೆಲ್ಪ್ ಮಾಡಿದ್ಯಾ, ಇಲ್ಲ ಅಂತ ಹೇಳಲ್ಲ, ಆದ್ರೆ ನನ್ನ ಪರ್ಸನಲ್ ಲೈಫಿಗೆ ತಲೆ ಹಾಕ್ಬೇಡ, ಸಾಯಿಸಾಕ್ಬಿಡ್ತೀನಿ ಅಂತ ಹೆದರಿಸ್ತಾನೆ. ಅವನು ಹೆದರ್ಸ್ಬೇಕಾದ್ರೆ ಅವನು ಹೇಳ್ತಾನೆ, ಮನ್ಸಲ್ಲೇ ಅನ್ಕೋತಾನೆ, ನಾನು ಎಷ್ಟು ಹೆಲ್ಪ್ ಮಾಡಿದೀನಿ ಇವರಿಗೆ, ಆದ್ರೆ ಯಾವ್ದೋ ಪ್ರಾಸ್ಟಿಟ್ಯೂಟಿಗೋಸ್ಕರ ನನ್ನ ಎದುರಕೋತಾ ಇದ್ದೀರಾ, ನಾನ್ ಏನು ಅಂತ ನಿಮಗೆ ತೋರಿಸ್ತೇನೆ ಅಂತ ಮನ್ಸಲ್ಲೇ ರಿವೆಂಜ್ ಇಟ್ಕೊಳ್ತಾನೆ. ಮಾರನೇ ದಿನ ಬೆಳಿಗ್ಗೆ ದಾಸ ಇರೋ ಜಾಗಕ್ಕೆ ಪೊಲೀಸ್ ಬಂದ್ಬಿಡ್ತಾರೆ. ಅವರಿಗೆ ಆ ಜಾಗ ತೋರಿಸಿದ್ದು ಬೇರೆ ಯಾರು ಅಲ್ಲ, ಅದೇ ಡ್ರೈವರ್. ಇದೇ ಟೈಮು ಅಂತ ಪೊಲೀಸರು ಶೂಟ್ ಮಾಡಿ ದಾಸನ ಹಿಡಿಯೋಕೆ ನೋಡ್ತಾರೆ. ಆದ್ರೆ ಅಲ್ಲಿ ನಡೆದ ಒಂದು ಆಕ್ಸಿಡೆಂಟ್ ನಲ್ಲಿ ದಾಸನ ಇನ್ನೊಬ್ಬ ಫ್ರೆಂಡ್ ಸತ್ತು ಹೋಗ್ಬಿಡ್ತಾನೆ. ಈ ವಿಷಯ ಮಿಕ್ಕಿದವರಿಗೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ನನಗಿದ್ದ ಇನ್ನೊಬ್ಬ ಫ್ರೆಂಡ್ ಕೂಡ ಕಳ್ಕೊಂಡ್ಬಿಟ್ಟೆ, ಇನ್ಮೇಲೆ ನಾನು ಸುಮ್ನಿರೋದಿಲ್ಲ, ಇದಕ್ಕೆ ಕಾರಣ ಆದವನು ಯಾರೇ ಆಗಿದ್ರು ಕೂಡ ಹುಡುಕಿ ಕೊಲ್ತೀನಿ ಅಂತ ದಾಸಂಗೆ ಕೋಪ ಡಬಲ್ ಆಗುತ್ತೆ. ಚಂದ್ರ ಕೂಡ ನಮ್ಮನ್ನ ಪಕ್ಕ ಆ ಡ್ರೈವರೇ ಕಷ್ಟಕ್ಕೆ ತಳ್ಳಿದ್ದು, ಇವನ ಸುಮ್ನೆ ಬಿಡಬಾರ್ದು ಅಂತ ಗನ್ ತಗೊಂಡ್ಬಿಟ್ಟು ಆ ಡ್ರೈವರ್ನ ಶೂಟ್ ಮಾಡಿ ಕೊಂದಾಕ್ಬಿಡ್ತಾಳೆ. ಇವಾಗ ಶೂಟ್ ಔಟ್ ನಲ್ಲಿ ದಾಸ, ಚಂದ್ರ ಮತ್ತೆ ದಾಸನ ಇನ್ನೊಬ್ಬ ಫ್ರೆಂಡ್ ಜಸ್ಟ್ ಮೂರೇ ಜನ ಬದುಕಿರ್ತಾರೆ. ಈ ಮೂವರ ಗೋಲು ಒಂದೇ ಒಂದು, ಈ ಸ್ಪೆಷಲ್ ಆಫೀಸರ್ನ ಸಾಯಿಸ್ಬೇಕು. ಅದನ್ನ ಮಾಡ್ಬಿಟ್ರೆ ನಾವು ಪೀಸ್ಫುಲ್ ಆಗಿ ಲೈಫ್ ನ ಲೀಡ್ ಮಾಡ್ಬೋದು ಅಂತ ಡಿಸೈಡ್ ಮಾಡ್ತಾರೆ. ಆದ್ರೆ ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಕೆಲ್ಸ ಇದೆ. ಅದೇನಪ್ಪಾ ಅಂತ ಅಂದ್ರೆ ಈ ದುಡ್ಡನ್ನ ಹೇಗಾದ್ರೂ ಮಾಡಿ ಆ ಚಿಕ್ಕ ಮಗನಿಗೆ ತಲುಪಿಸ್ಬೇಕು. ದಾಸ್ ಹೇಳ್ತಾನೆ, ಚಂದ್ರ ಕಷ್ಟಪಟ್ಟು ಅರೇಂಜ್ ಮಾಡಿದ ದುಡ್ಡು ಆ ಮಗನಿಗೆ ಕೊಡ್ಲೇಬೇಕು. ಕೊಟ್ಟ ಮೇಲೆ ಆ ಪೊಲೀಸರು ನನಗೆ ಶೂಟ್ ಮಾಡಿದ್ರು ಕೂಡ ನಾನು ನೆಮ್ಮದಿಯಿಂದ ಸಾಯ್ತೀನಿ. ಸೊ ಅದೇ ತರ ಆಗುತ್ತೆ. ತಕ್ಷಣ ಆ ದುಡ್ಡನ್ನ ಆ ಚಿಕ್ಕ ಮಗನಿಗೆ ಕೊಟ್ಬಿಟ್ಟು ಹೇಳ್ತಾರೆ, ಇನ್ನು ಚೆನ್ನಾಗಿ ಓದು, ನಂತರ ಆಗ್ಬಾರ್ದು, ನಿನ್ನ ಅಪ್ಪನ ಆಸೆ ಅಂತ ಚೆನ್ನಾಗಿ ಓದಿ ಸಕ್ಸಸ್ಫುಲ್ ಆಗ್ಬೇಕು ಅಂತ ಹೇಳ್ಬಿಟ್ಟು ದುಡ್ಡು ಕೊಟ್ಟು ಅದಾದ್ಮೇಲೆ ಯುದ್ಧಕ್ಕೆ ರೆಡಿ ಆಗ್ತಾನೆ. ಇವಾಗ ಒಂದು ಶೂಟ್ ಔಟ್ ನಡೆಯುತ್ತೆ. ಒಬ್ಬನೇ ಒಬ್ಬ ಪೊಲೀಸು ಜೀವದ ಜೊತೆ ಹೋರಾಡ್ತಾ ಇರ್ತಾನೆ. ಅವನ ಹತ್ರ ಹೋಗ್ಬಿಟ್ಟು ದಾಸ್ ಹೇಳ್ತಾನೆ, ನಿನ್ನ ಇಡೀ ಟೀಮಿಗೆ ನಾನು ಇಲ್ಲೇ ಇದ್ದೀನಿ ಅಂತ ಹೇಳು, ಇನ್ಫಾರ್ಮೇಶನ್ ಕೊಡು, ಅವಾಗ ಅವರು ಬಂದಾಗ ನಾವು ನೋಡ್ಕೊಳ್ತೀವಿ ಅಂತ ದಾಸ್ ಹೇಳ್ತಾನೆ. ಆ ಪೊಲೀಸ್ ಕೊಟ್ಟ ಇನ್ಫಾರ್ಮೇಶನ್ ನಿಂದ ಇಡೀ ಡಿಪಾರ್ಟ್ಮೆಂಟ್ ಆ ಜಾಗಕ್ಕೆ ಬಂದ್ಬಿಡ್ತಾರೆ. ಇವಾಗ ದಾಸನ ಮತ್ತೆ ಪೊಲೀಸನ ಮಧ್ಯೆ ದೊಡ್ಡ ಭೀಕರ ಶೂಟ್ ಔಟ್ ನಡೆಯುತ್ತೆ. ಒಂದು ಹಂತದ ಮೇಲೆ ಬಾಂಬ್ ಹಾಕ್ಬಿಟ್ಟು ದಾಸ ಎಲ್ಲಾ ಪೊಲೀಸರನ್ನ ಫಿನಿಶ್ ಮಾಡ್ಬಿಡ್ತಾನೆ. ಕೊನೆಗೆ ಉಳಿಯೋದು ಆ ಪೊಲೀಸ್ ಡಿಪಾರ್ಟ್ಮೆಂಟ್ ಹೆಡ್ ಮಾತ್ರ. ಅವನಿಂದಲೇ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಮು. ಪೊಲೀಸರು ತಪ್ಪು ಮಾಡಿದ್ರೆ ಯಾರು ಕೇಳಲ್ಲ, ಆದ್ರೆ ಅದೇ ಒಬ್ಬ ಸಾಮಾನ್ಯ ಮನುಷ್ಯ ತಪ್ಪು ಮಾಡಿದ್ರೆ ಯಾಕೋ ಹೀಗೆ ಮಾಡ್ತೀಯ ಅಂತ ಕೇಳ್ತಾರೆ. ಅಂತ ಕೋಪದಲ್ಲಿ ಆ ಪೊಲೀಸ್ ಹೆಡ್ಗೆ ಗನ್ನಿಂದ ಶೂಟ್ ಮಾಡಿ ಕೊಲೆ ಮಾಡ್ಬಿಡ್ತಾನೆ. ಕೊನೆಗೆ ತನ್ನ ಫ್ರೆಂಡ್ ಹತ್ರ ಹೇಳ್ತಾನೆ, ಇನ್ಮೇಲೆ ನೀನು ನನ್ನ ಜೊತೆ ಇರೋದು ಬೇಡ, ನಾನು ಮತ್ತೆ ಚಂದ್ರ ಯಾರು ಇಲ್ಲ ಜಾಗಕ್ಕೆ ಹೋಗ್ತೇವೆ, ನೀನು ನಿನ್ನ ಲೈಫ್ ನೋಡ್ಕೋ, ಇನ್ಮೇಲಾದ್ರೂ ನಾವು ತಿದ್ದುಪಡಿ ಆಗಿ ಬಾಳೋಣ, ಈ ಗನ್ನು, ಈ ರಕ್ತ, ಈ ಶಬ್ದ ಯಾವುದು ಇಲ್ಲದೆ ಲೈಫ್ ಲೀಡ್ ಮಾಡ್ಬೇಕು ಅಂತ ಹೇಳ್ತಾನೆ. ಮೂವಿಯ ಕ್ಲೈಮ್ಯಾಕ್ಸ್ ಅಲ್ಲಿ ಚಂದ್ರ ಮತ್ತೆ ದಾಸ ಇಬ್ಬರು ದೂರದ ಜಾಗಕ್ಕೆ ಹೋಗಿ ಪೀಸ್ಫುಲ್ ಆಗಿ ಲೈಫ್ ಲೀಡ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಇದರಿಂದ ಈ ಮೂವಿ ಎಂಡ್ ಆಗುತ್ತೆ. ಸೊ ಗೈಸ್, ನೋಡಿದ್ರಲ್ಲ, ಇದಾಗಿತ್ತು DC ಮೂವಿಯ ಕಂಪ್ಲೀಟ್ ಸ್ಟೋರಿ ಮತ್ತೆ ಎಕ್ಸ್ಪ್ಲನೇಷನ್. ಹೇಗನ್ನಿಸ್ತು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮತ್ತೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮಗೆ ಸಿಗ್ತೀನಿ ಬೇರೆ ಟಾಪಿಕ್ ಜೊತೆ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.